ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಗೋ ಅಖಿಲ, ಬಿಸಿ ಬಿಸಿ ಕಾಫಿ ನಾನೇ ನನ್ನ ಕೈಯಾರೆ ಮಾಡ್ಕೊಂಡ್ ಬಂದಿದ್ದೀನಿ. ಅಮ್ಮ ಅಮ್ಮ ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕಿತ್ತು. ಏನೋ? ನಂದು ಹೊಸ ಪ್ರಾಜೆಕ್ಟ್ ಶುರು ಆಗ್ತಿದೆ, ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು. ಇನ್ನೇನು ಕೆಲಸ ಇಲ್ವೇನೋ? ನೀನು ನಿನ್ ತಂಗಿ ನನ್ನ ಹತ್ರ ಬಂದು ದುಡ್ಡು 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 ಅಂತ ಕೇಳ್ತಾ ಇರ್ತೀರಲ್ಲ, ನಾನೇನ್ ದುಡ್ಡಿನ ಗಿಡ ಹಾಕಿದಿನ ಕೇಳ್ದಾಗಲ ಕಿತ್ಕೊಡಕ್ಕೆ? ಅಮ್ಮ ಇವಾಗ ಕೊಡ್ತೀಯೋ ಇಲ್ವೋ? ಇದ್ರೆ ತಾನೇ ಕೊಡೋದು, ಇಲ್ಲ ಸುಮ್ನೆ ಹೋಗು. ಯಾವಾಗ ನೋಡಿದ್ರು ಹಿಂಗೆ ಅವಳಿಗೆ ಮಾತ್ರ ಕೊಡ್ತಾರೆ. ನೋಡಕ್ಕಿಲ್ಲ ಹೆಂಗ್ ಆಡ್ತಾರೆ ಇವ್ರಿಬ್ರು ಅಂತ. ಬಂದು ಬಂದು ದುಡ್ಡು ಕೊಡು ಅಂತ ಕೇಳ್ತಿರ್ತಾರೆ. ನಾನೇನ್ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದ್ದೀನಾ ಪ್ರಿಂಟ್ ಮಾಡಿ ಮಾಡಿ ಕೊಡೋದಕ್ಕೆ? ಅಂದ್ರೆ ನನ್ನ ಹತ್ರ ದುಡ್ಡಿದ್ರೂ ಯಾಕೆ ಇವ್ರಿಗೆ ದುಡ್ಡು ಕೊಡ್ತಿಲ್ಲ ಅಂತ ನಿಂಗೆ ಪ್ರಶ್ನೆ ಬರ್ತಿದೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ, ಕೆಲವು ಸಲ ನಾವು ಸುಳ್ಳು ಹೇಳ್ಬೇಕಾಗತ್ತೆ ಅಲ್ವಾ ಅಖಿಲ? ನೀನು ಒಬ್ಳಿರ್ಲಿಲ್ಲ ಅಂದ್ರೆ ನನ್ನ ಕೈ ಬರೀದಾಗ್ಬಿಡ್ತಿತ್ತು. ನನ್ನ ಜೀವನ ಒಂಥರ ಶಿವನ್ ಕೈಲಿರೋ ಬ್ರಹ್ಮ ಕಪಾಲದ ಥರ ಕಣೆ. ಎಷ್ಟು ದುಡ್ಡು ಹಾಕಿದ್ರು ದರಿದ್ರನೇ ಕಳಿಯಲ್ಲ. ಆದ್ರೆ ನೀನಿದ್ಯಲ್ಲ, ನೀನ್ ಹಾಗಲ್ಲ. ನೀನು ತಾಯಿ ಅನ್ನಪೂರ್ಣೇಶ್ವರಿ ಥರ. ನೀ ದುಡ್ಡು ಕೊಡ್ತಾ ಇದ್ರೆ ಅದು ನನ್ನ ಹತ್ರ ಶಾಶ್ವತವಾಗಿ ಉಳಿಯತ್ತೆ. ನೀನ್ ಏನೇ ಹೇಳು, ನಿನ್ನಂತ ಬಂಗಾರದಂತ ಮನ್ಸು ಈ ಮನೆಯಲ್ಲಿ ಯಾರಿಗೂ ಇಲ್ಲ ಕಣೆ. ನಿಜಾನೇ ಹೇಳ್ತಾ ಇದ್ದೀನಿ. ಯಾಕೆ ಸುಮ್ನಿರ್ಬೇಕು? ನನಗ್ ಗೊತ್ತು ನಿನಗೆ ಹೊಗಳದ್ ಇಷ್ಟ ಆಗಲ್ಲ ಅಂತ. ಆದ್ರೆ ನಿನಗಿರೋ ದೊಡ್ಡ ಮನ್ಸಿಗೆ ಹೊಗಳದೇ ಇದ್ರೆ ಆ ದೇವ್ರ ಮೆಚ್ತಾನ ಹೇಳು ನೋಡೋಣ. ನೀ ಕೊಟ್ಟಿರೋ ದುಡ್ಡನ್ನ ಎಣ್ಸಣ ಅನ್ಕೊಂಡೆ ಕಣೆ, ಅಷ್ಟ್ರಲ್ಲಿ ಅತ್ತಿಗೆ ಬಂದು ಯಾಕೆ ಓದಿತಿದ್ಯಾ? ಅಮ್ಮ ಇದರಲ್ಲಿ ಅತ್ತಿಗೆ. ಅಯ್ಯಯ್ಯೋ, ಹಾಳಾದ ಬಾಯಿ. ಅದೇನೇನು ಒದ್ರಬಿಟ್ನೋ ಏನೋ, ಕೇಳಿಸ್ಕೊಂಬಿಟ್ರು ಅಂತ್ಯಾ? ಇರು ಟೆಸ್ಟ್ ಮಾಡ್ತೀನಿ. ಅತ್ತಿಗೆ, ನಿಮಗೆ ಕೆಲ್ಸದಲ್ಲಿ ಏನಾದರೂ ಸಹಾಯ ಬೇಕಿತ್ತಾ? ಕೇಳಿಸ್ಲಿಲ್ಲ ಅನ್ಸುತ್ತೆ ಕಣಿ, ಏನೋ ಕೇಳಿಸ್ಲಿಲ್ಲ. ಏಯ್ ಅಖಿಲ, ಮಾತಾಡಲ್ಲ ಬಾರಿ. ಹಾಳಾದ ಬಾಯಿ ಮುಚ್ಕೊಂಡಿರಕ್ಕೆ ಆಗಲ್ಲ ನಂಗೆ. ಇನ್ನೊಂದು 5 ನಿಮಿಷ ಸುಮ್ಮನೆ ಇದ್ದಿದ್ರೆ ಇನ್ನೂ 5 ಲಕ್ಷ ಕೊಡಿಬೋದಿತ್ತಾ? ಶಕುಂತ್ಲಾ, ಯಾವಾಗ್ಲೇ ಬುದ್ಧಿ ಬರುತ್ತೆ ನಿಂಗೆ. ಅಕ್ಕ, ಯಾಕಕ್ಕ ಇಷ್ಟು ಕೋಪ ಮಾಡ್ಕೊಂಡಿದೀಯಾ? ಸೋತ್ಬಿಟ್ಟೆ ಕಣೆ, ಸೋತ್ಬಿಟ್ಟೆ ನಾನು. ಎಲ್ ಸೋತಿದೀಯಾ? ಯಾರ ಜೊತೆ ಸೋತಿದೀಯಾ? ಆ ಪ್ಯಾಟೆ ಹುಡುಗ ಅಭಯ್ ಜೊತೆ ಸೋತ್ಬಿಟ್ಟೆ. ಅವನು ಕೃಷಿ ವಿಜ್ಞಾನಿ ಅಲ್ಲ, ದೊಡ್ಡ ಅಜ್ಞಾನಿ ಅಂತ ಪ್ರೂವ್ ಮಾಡಕ್ ಹೋಗಿ ನಾನೇ ಸೋತ್ಬಿಟ್ಟೆ. ಅಕ್ಕ, ಆ ಅಭಯ್ ಒಂದ್ ಸ್ವಲ್ಪ ಬುದ್ಧಿವಂತ. ಆ ಕೇಡಿನ ಹಿಡಿದಷ್ಟು ಸುಲಭ ಅಲ್ಲ. ಹಂಗೆಲ್ಲ ಏನಿಲ್ಲ ಕಣೆ. ಅಪ್ಪ, ಅಮ್ಮ, ಅಕ್ಕ 3 ಜನನು ಅವನ್ಗೆ ಸಪೋರ್ಟ್ ಮಾಡಿದ್ರೆ ನಾನೊಬ್ಳು ಏನ್ ಮಾಡಕ್ಕಾಗುತ್ತೆ? ಅಯ್ಯೋ, ನಾನಿಲ್ವೇನಕ್ಕ ನಿನ್ ಜೊತೆ ಹುಲಿ? ನಿನ್ ತಲೆ. ನೀನೇನಿದ್ರು ಆ ಕೇಡಿನ ಕಾಡ್ಸಕ್ಕಷ್ಟೇ ಸರಿ. ಈಗೇನು ಸೋಲೊಪ್ಕೊಂಡ್ಬಿಡದ? ನೋ ಚಾನ್ಸ್. ಸೋಲೊಪ್ಕೊಳ್ಳೋದು ಈ ಗಂಗೆ ಇತಿಹಾಸದಲ್ಲೇ ಇಲ್ಲ. ಇತಿಹಾಸದಲ್ಲಿಲ್ವಾ? ಮೋಸ್ಟ್ಲಿ ಗಣಿತದಲ್ಲಿರ್ಬೇಕು. ಸಾರಿ ಅಕ್ಕ, ಕೋಪ ಮಾಡ್ಕೋಬೇಡ. ಯಾವುದೇ ಕಾರಣಕ್ಕೂ ನಾನು ಆ ಅಭಯ್ನ ಬಿಡಲ್ಲ. ಅಪ್ಪನ್ ನಮ್ಸಕ್ಕೆ ಇನ್ನೊಂದ್ ಸ್ವಲ್ಪ ಸಾಲಿಡ್ ಆಗಿರೋ ಪ್ರೂಫ್ಸ್ ಬೇಕಷ್ಟೇ. ಸಾಲಿಡ್ ಪ್ರೂಫಾ? ಹಂಗಂದ್ರೆ? ಸರಿಯಾದ ಸಾಕ್ಷಿ ಬೇಕು, ಅದನ್ನ ಹುಡುಕ್ಬೇಕು ಅಂದೆ. ಇವತ್ತಲ್ಲ ನಾಳೆ ಆ ಅಭಯ್ನ ಲಾಕ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಗಂಗಾನೇ ಅಲ್ಲ. ಸರಿ, ತಿರ್ಗಾಡಿ ಸುಸ್ತು ಮಾಡ್ಕೋಬೇಡ. ಇಲ್ಲೇ ಕೂತಿರು, ನಾನು ಹೋಗಿ ಊಟದ ವ್ಯವಸ್ಥೆ ಮಾಡ್ಕೊಂಬರ್ತೀನಿ, ಆಯ್ತಾ? ಎಷ್ಟು ಮುದ್ದಾಗಿರೋ ಹುಡುಗಿ, ಮುಖದಷ್ಟೇ ಮುದ್ದು ಮನ್ಸಿರೋ ಹುಡುಗಿ. ಇವಳನ್ ಬಿಟ್ಟು ಹೇಗಪ್ಪ ಹೋಗ್ಲಿ? ಮಾತಾಡೋಕೆ ಅವಕಾಶ ಕೊಡ್ತಿಲ್ಲ. ನಾನು ಯಾರು ಏನು ಅನ್ನೋ ಸತ್ಯನ ಇವಳಿಗೆ ಹೇಳೋದಾದ್ರೂ ಹೇಗೆ?
ಹತ್ರ ಹೋಗಿ ನೋಡೋಣ. ನಾನ್ ಕಡುಬೆಲ್ಲ ತಿನ್ನಲ್ಲ ಕಣ, ಸುಮ್ನೆ ದಪ್ಪ ಆಗೋಯ್ತೀನಿ. ಆಹಾ ನೀನ್ ದಪ್ಪಾಗ ಹೋಗ್ತೀಯ. ನೀನನ್ ಫಸ್ಟ್ ಆಫ್ ಆಲ್ ನೋಡೋರು ಯಾರು? ಲೇ ಗುರು, ನಿನಗಿನ್ನ ಏನು ಗೊತ್ತಿಲ್ಲ. ನನ್ಗಿರೋ ಫ್ಯಾನ್ ಬೇಸೆ ಬೇರೆ ಲೆವೆಲ್. ಓ ಬೇರೆ ಲೆವೆಲ್. ನನ್ನ ಹತ್ರ ದುಡ್ಡಿಲ್ಲ ಅನ್ಕೊಂಡಿದ್ಯಾ? ನನ್ನ ಹತ್ರ ದುಡ್ಡಿದೆ. ಈ ಸಲ ಪಾರ್ಟಿ ನಂದೆ. ಐ ಕ್ಯಾನ್ ಸ್ಪೆಂಡ್ ಆನ್ ಎವ್ರಿ ಒನ್. ಆ ಚಾರ್ವಿಗೆ ಅವ್ರಪ್ಪ ಕೋಟ್ಯಾಧಿಪತಿ ಅಂತ ಕೊಬ್ಬಿದೆ. ಅವಳ ಮುಂದೆ ನಾವ್ಯಾಕೆ ಪೂರ್ ಗರ್ಲ್ಸ್ ತರ ಹೋಗ್ಬೇಕು? ಈ ಸಲ ಅವಳಿಗೂ ಚಮಕ್ ಕೊಡ್ಬೇಕು ಅಂತಿದ್ದೀನಿ. ನೋಡು, ನೀವು ಪಾರ್ಟಿ ಎಲ್ಲಿ ಅಂತ ಪ್ಲೇಸ್ ಸೆಲೆಕ್ಟ್ ಮಾಡಿ. 5 ಸ್ಟಾರ್ ಹೋಟೆಲ್ ಆದ್ರೂ ಸರಿ. ನಾನ್ ಸ್ಪಾನ್ಸರ್ ಮಾಡಕ್ ರೆಡಿ ಇದ್ದೀನಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ.